ಗೊತ್ತು. ಇನ್ನೂ ನಿಮಗೆ ನನ್ನ ಮೇಲೆ ಬೇಜಾರ? ಐ ಆಮ್ ರಿಯಲಿ ಸಾರಿ. ನಾನು ಆಚೆ ಹೋಗೋದ್ರಿಂದ ನಿಮ್ಗೆ ಇಷ್ಟು ಬೇಜಾರಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲ ಜಾನ್ವಿ ಅವರೇ, ತಪ್ಪು ನಿಮ್ದಲ್ಲ, ತಪ್ಪು ನಂದೆ. ಏನು ಹೇಳ್ತಿದ್ದೀರಾ? ನಿಮ್ದೇನು ತಪ್ಪಿದೆ? ಜಾನ್ವಿ ಅವರೇ, ನಾನು ನಿಮ್ಮನ್ನ ಈ ಮನೆಯಿಂದ ಹೊರಗೆ ಬಿಡಲೇ ಇಲ್ಲ, ರೆಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ನ್ಯಾಚುರಲ್ ಆಗಿ ಹೊರಗಿನ ಜಗತ್ತಿನ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು, ನನಗೆ ಹೇಳಿದೆ ಹೊರಗೆ ಹೋದ್ರಿ. ವಿಚಿತ್ರ ಏನು ಗೊತ್ತಾ, ನನಗೆ ನೀವು ಹೊರಗೆ ಹೋಗಿದ್ದು ಬೇಜಾರಿಲ್ಲ, ಆದರೆ ನೀವು ಹೊರಗೆ ಹೋಗಿದ್ದಾಗ ನಿಮ್ಗೆ ಏನಾದರೂ ಆಗ್ಬಿಟ್ಟಿದ್ದಿದ್ರೆ ನನಗೆ ಬದುಕಕ್ಕಾಗ್ತಿತ್ತು ಜಾನ್ವಿ ಅವರೇ. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಇವಾಗ ಆರಾಮಾಗಿ ಹೋಗಿ ಸೇಫಾಗಿ ಬಂದಿದ್ದೀನಿ ಅಲ್ವಾ? ನಾನೇನು ಅಷ್ಟು ಚಿಕ್ಕ ಹುಡುಗಿನ ರೀ, ನನ್ನ ಸೇಫ್ಟಿ ನಂಗೆ ನೋಡ್ಕೊಳಕ್ಕೆ ಬರುತ್ತೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಧೈರ್ಯ ಆಗ್ತಿಲ್ಲ ಜಾನ್ವಿ ಅವರೇ, ಎಷ್ಟೇ ಪ್ರಯತ್ನ ಪಟ್ಟರು ಧೈರ್ಯವಾಗಿರೋಕ್ಕಾಗ್ತಿಲ್ಲ ರೀ. ನನಗೆ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಅರ್ಥ ಆಗುತ್ತೆ. ನಿಮಗೆ ನಾನು ನಮ್ಮ ಮನೆಯವ್ರು ಬಿಟ್ಟರೆ ಯಾರೂ ಇಲ್ಲ, ಹಾಗಾಗಿ ಈ ಥರ ಎಲ್ಲ ಅನ್ಸೋದು ಸಹಜ. ಅದಕ್ಕೆ ಹೇಳ್ತಿದ್ದೀನಲ್ಲ, ಇನ್ಮೇಲೆ ನಿಮ್ಮನ್ನು ಕೇಳ್ದೆ ನಾನು ಏನೂ ಮಾಡಲ್ಲ, ಎಲ್ಲಿಗೂ ಹೋಗಲ್ಲ. ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನು ನಾನು ಮಾಡಲ್ಲ. ಪ್ಲೀಸ್ ಇವಾಗ ಸಮಾಧಾನ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀವು ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಅದೇ ಮತ್ತೆ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮನ್ನು ಬಿಟ್ಟು ಹೋದ್ರೆ ಪ್ರೀತಿಗೆ ಬೆಲೆ ಇರುತ್ತಾ? ಇಲ್ಲ ರೀ, ನಂಗೆ ನಿಮ್ಮ ಪ್ರೀತಿನ ಕಳ್ಕೊಂಡು ಬದುಕಕ್ಕಾಗಲ್ಲ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೋಡಿ, ಈ ಮುತ್ತು ಮುಖ ಈ ಥರ ಸಪ್ಪಗಿದ್ರೆ ನಂಗೆ ನೋಡೋಕ್ಕಾಗಲ್ಲ. ನೀವು ಯಾವಾಗಲೂ ನಗ್ತಾ ಇರಬೇಕು, ಅದೇ ಚಂದ. ಎಲ್ಲಿ ನಂಗೋಸ್ಕರ ಒಂದ್ಸತಿ ನಗಿ ನೋಡೋಣ. ಇವಾಗ ನಗ್ತಿರೋ ಇಲ್ವೋ? ಸರಿ ಬಿಡಿ, ನಿಮಗೆ ಹೇಗೆ ನಗಿಸ್ಬೇಕು ಅಂತ ನಂಗೆ ಗೊತ್ತು. ಚಿನ್ನು ಬರೀ ಅಮ್ಮ, ಅವಳು ಬಂದ್ಬಿಟ್ಲು ಕಣ. ಮಂಗಳ ಬಲ್ಕೋ. ಅಮ್ಮ, ಏನಿದು? ಯಾರು ಕಾಣ್ತಾ ಇಲ್ವಲ್ಲ? ಈ ಮನೇಲೋ ನಾನು ಬಂದ್ರೆ ಬಂದ್ಯಾ ಅಂತ ಕೇಳೋರಿಲ್ಲ, ಹೋಗ್ತೀನಿ ಅಂದ್ರೆ ಹೋಗ್ಬೇಡ ಅಂತ ಹೇಳೋರು ಇಲ್ಲ. ಅಜ್ಜಿ, ಅಜ್ಜಿ, ಈ ಅಜ್ಜಿಗೆ ನಾನು ಬರೋದೇ ಇಷ್ಟ ಇಲ್ಲ. ನಾನು ಬಂದ್ರೆ ಯಾಕಾದ್ರೂ ಬಂದ್ಲು ಅಂತ ಅನ್ಕೊಳತ್ತೆ. ಮನೇಲಿ ಯಾರು ಇಲ್ಲ. ಅಮ್ಮ ತಿನ್ನಕ್ಕೆ ಏನಾದ್ರು ಇಟ್ಟಿರ್ತಾಳೆ. ಏನಿದು? ಆಶ್ಚರ್ಯ, ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆಯಲ್ಲ. ಫ್ರಿಡ್ಜ್ ಏನಿದೆ ನೋಡೋಣ. ಓ, ಒಂದು ವಾರಕ್ಕಾಗಷ್ಟು ತರಕಾರಿ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಅಂದಮೇಲೆ ನಾನೊಂದಷ್ಟು ತೊಗೊಂಡೋಗ್ರಲ್ಲಿ ತಪ್ಪೇನೂ ಇಲ್ಲ. ಏನ್ದ್ರಲ್ಲಿ ಹಾಕೊಂಡು ಹೋಗ್ಲಿ? ಬಾಕಿ ತಗೋತೆ. ನೀರಲ್ಲಿ ಕುಡಿದು ಬೇಜಾರಾಗಿತ್ತು, ಗಟ್ಟಿ ಹಾಲು ಕುಡ್ಬಿಡೋಣ. ಹಾ, ನಮ್ಮ ಅದಕ್ಕೆ ಕಳ್ಳಿ. ಒಂದು 3 ದಿನಕ್ಕೆ ರೇಷನ್ ತೊಂದರೆ ಇಲ್ಲ. ಅಜ್ಜಿ, ಅಜ್ಜಿ, ನಾನು ಬರ್ತೀನಿ. ಈ ಅಜ್ಜಿ ನಿಜವಾಗ್ಲೂ ನಿದ್ದೆ ಮಾಡ್ತಿದ್ಯೋ ಇಲ್ಲ ಕಣ್ಣಿದ್ದೆ ಮಾಡ್ತಿದ್ಯೋ ಗೊತ್ತಿಲ್ಲ.
ಪೆಟ್ಟಿಗೆ ಹೊತ್ಕೊಂಡು ಹೋದ್ಲು. ರೀ ಏನ್ರಿ ಆಯ್ತು? ಯಾಕೆ ಈಗ ಆಡ್ತಿದ್ದೀರಾ? ನನಗೆ ಅನ್ಸುತ್ತೆ ನನ್ನ ದುಡ್ಡನ್ನ ಆ ಮಂಗಳ ಎತ್ಕೊಂಡು ಹೋಗಿರ್ಬೋದು ಅಂತ. ಏನು ಮಾತು ಅಂತ ಆಡ್ತೀರಿ? ಮನೆ ಹೆಣ್ಮಕ್ಳ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಇಲ್ಲ ಕಣೆ, ಅವತ್ತು ನಾವು ಗುದ್ಲಿ ಪೂಜೆ ಹೋಗಿದ್ವಲ್ಲ, ಅದೇ ದಿನ ಮಂಗಳ ಬಂದಿದ್ಲಂತೆ ಮನೆಗೆ. ಅಜ್ಜಿ ಹೇಳ್ತಿದ್ರು, ಹೋಗ್ತಾ ಪೆಟ್ಟಿಗೆ ಬೇರೆ ತೊಗೊಂಡೋದ್ಲಂತೆ. ರೀ, ಏನೋ ಒಂದು ಸೀರೆನೋ ಯಾವುದೋ ಸಣ್ಣ ಪುಟ್ಟ ವಸ್ತುನೋ ಅವಳು ಎತ್ಕೊಂಡು ಹೋಗಿರ್ಬೋದು, ಅಥವಾ ಅವಳು ಕಣ್ಣು ಯಾವ್ದ್ರ ಮೇಲಾದ್ರೂ ಬಿದ್ದರೆ ಅದನ್ನು ಕಿತ್ಕೊಂಡು ಹೋಗಿರ್ಬೋದು. ಆದರೆ ತೀರಾ ಈ ಮಟ್ಟಕ್ಕೆ ಲಕ್ಷಗಟ್ಟಲೆ ರೂಪಾಯಿನೆಲ್ಲ ಕರೀತಾಳ? ರೀ, ಒಂದು ಹರಕೆ ಹೇಳ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏಯ್, ಕೆಲಸ ಇದ್ರು ನೋಡಿ ಹೋಗೆ. ಇವಳೊಬ್ಳು ಹರಕೆ ಅಂತೆ, ದುಡ್ಡು ಕಳ್ಕೊಂಡು ಒದ್ದಾಡ್ತಿದ್ದೀನಿ, ಹರಕೆಗೆ ಬೇರೆ ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡೋಕ್ಕಾಗುತ್ತೆ. ಇದೆ ಹಿಂಗೆ ಆಡ್ತಿರಲ್ಲ, ಬೇಕಾಗಿರೋದಕ್ಕೂ ಒಂದೊಂದು ರೂಪಾಯಿನೂ ಕೊಡದೇನೆ ಕೂಡಿಡ್ತೀರಲ್ಲ, ಅದಕ್ಕೆ ಹೀಗಾಗಿರೋದು. ಗಾದೆ ಕೇಳಿಲ್ವಾ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ? ಹಾಗೆ ಆಯ್ತು. ಈಗ ಕಷ್ಟಪಟ್ಟು ಕೂಡಿಟ್ಟಿದ್ದನ್ನ ಯಾರೋ ಹೊತ್ಕೊಂಡೋದ್ರು. ನಿಮ್ಗಿನ್ನೇನು ಅಂತ ಹೇಳೋದು, ನಿಮಗೆ ತಿಳಿದಂಗೆ ಮಾಡಿ.